ಪ್ಯೂರ್ ಮಂಡ್ಯ ಭಾಷೆಲೆ ಅವರು ನಟನೆ ಮಾಡೋದು. ಸೈಲೆಂಟ್ ಆಗಿದ್ದಂತ ಹುಡುಗ ಇವಾಗ ಸೈಲೆಂಟ್ ಬಾಯ್ ವೈಲೆಂಟ್ ಬಾಯ್ ಆಗ್ಬಿಟ್ಟಿದ್ದಾನೆ. ಪ್ರತಿಭೆನ ಹುಡುಕಿ ಅವನ್ನ ಇದ್ ಮಾಡಿ ಸೆಲೆಕ್ಷನ್ ಮಾಡಿದಾರಲ್ಲ. ಒಳ್ಳೆ ಮಧ್ಯ ಇರೋದೇ ಗಿಲ್ಲಿ ಅವರು. ಬಿಗ್ ಬಾಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಏನ್ ಅನಿಸ್ತಾ ಇದೆ? ನಮಸ್ಕಾರ ಗುರುವೆ, ನಾವಿವಾಗ ಬಂದಿರೋದು ಬಿಗ್ ಬಾಸ್ ಕಂಟೆಸ್ಟೆಂಟ್, ನಮ್ಮ ಕರ್ನಾಟಕದ ಜನತೆಯ ಎಲ್ಲರ ಫೇವ್ರೆಟ್ ಕಂಟೆಸ್ಟೆಂಟ್ ಆದಂತಹ ಗಿಲ್ಲಿ ನಟ ಅವ್ರ ಊರಿಗೆ ಬಂದಿದ್ವಿ. ಅವ್ರೂರ್ ಬಂದ್ಬಿಟ್ಟು ಇಲ್ಲೇ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಿಂದ ಸುಮಾರು ಒಂದು 7 ಕಿಲೋಮೀಟರ್ ದೂರ ಐತೆ, ದಡ್ಡದಪುರ ಅಂತ. ಇನ್ನೊಂದು 500 ಮೀಟರ್ ಇದೆ, ಅಲ್ಲೇ ನಿಯರ್ ಇದೀವಿ, ಹೋಗ್ತಾ ಇದೀವಿ ನಾನು ಮತ್ತೆ ನಮ್ ಸಿಸ್ಟರು. ಈಗ ಗಿಲ್ಲಿ ಊರಾದಂತ ದಡ್ಡದಪುರಕ್ಕೆ ಬಂದಿದ್ವಿ. ಅವ್ರ ಮನೆ ಹತ್ರ ಹೋಗಿದ್ವಿ, ಬಟ್ ಬಿಗ್ ಬಾಸ್ ಅವರು ಏನೋ ರೂಲ್ಸ್ ಮಾಡಿದಾರಂತೆ, ಎಂಟ್ರಿ ಕೊಡಬಾರ್ದು ಅಂತ. ಅದಕ್ಕೋಸ್ಕರ ಅವ್ರ ಊರವ್ರನ್ನೇ ಮಾತಾಡ್ಸೋಣ, ಇಲ್ಲೇ ಕೇಳೋಣ ಬನ್ನಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಶಿವಣ್ಣ ಅಂತ. ಶಿವಣ್ಣ, ಏನ್ ಮಾಡ್ಕೊಂಡಿದ್ರ ನೀವು? ನಾವು ವ್ಯವಸಾಯ ಮಾಡ್ಕೊಂಡಿದ್ವಿ. ವ್ಯವಸಾಯ ಮಾಡ್ಕೊಂಡಿಲ್ಲ. ಗಿಲ್ಲಿ ನಟ ಗೊತ್ತಲ್ವ ನಿಮ್ಗೆ? ನಮ್ ಪಕ್ತೂರವ್ರೆ. ನಾವು ಇದು ಬಂಡೂರು. ನಮ್ಮೂರು ಕುರಿಗೆ ಫೇಮಸ್. ನಮ್ ಪಕ್ತೂರವ್ರೆ, ನಮ್ ಪಂಚಾಯತಿಗೆ ಸೇರಿದಂತ ತರ್ಪು ಗ್ರಾಮದವ್ರೆ ಅವರು. ಗಿಲ್ಲಿ ನಟ ಅವರು ಕಾಮಿಡಿ ಶೋ, ಬಿಗ್ ಬಾಸ್, DK ಡ್ಯಾನ್ಸ್ ಅಲ್ಲಿ ಬರ್ತದಲ್ಲ, DKD ಅದರಲ್ಲಿ ಎಲ್ಲ ಅತ್ಯುತ್ತಮವಾಗಿ ನಟನೆ ಮಾಡ್ತಾರೆ. ಹಳ್ಳಿ ಭಾಷೆಯಲ್ಲಿ ಅವರು ಪ್ಯೂರ್ ಮಂಡ್ಯ ಭಾಷೆಲೆ ಅವರು ನಟನೆ ಮಾಡೋದು. ಅದರಿಂದ ಅವರು ಜನದಲ್ಲಿ ಅಚ್ಚುಮೆಚ್ಚಿನ ನಟನಾಗಿದ್ದಾರೆ. ಒಳ್ಳೆ ಕಾಮಿಡಿ ಬರ್ತಾ ಇದೆ. ಬಿಗ್ ಬಾಸ್ ಅಲ್ಲಿ ಒಳ್ಳೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಈಗ ತುಂಬಾ ಕರ್ನಾಟಕದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲಾ ಇದು ಮಂಡ್ಯ ಜಿಲ್ಲೆ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಗಿಲ್ಲಿ ಅವ್ರಿಗೆ. ಅದಕ್ಕೆ ಏನ್ ಅನ್ಸ್ತದೆ? ಅವರ ನಟನೆ ಅದಕ್ಕೆ ಇದು ಫೇಮಸ್. ಅವರು ಗೆದ್ ಬರ್ಬೇಕು. ಆದ್ರೆ ಏನು ಅಂತಂದ್ರೆ ಮಂಡ್ಯ ಜಿಲ್ಲೆ ಕರ್ನಾಟಕ ರಾಜ್ಯದ ಹುಡುಗ ಅವನು. ಅದಕ್ಕೋಸ್ಕರ ಅವ್ನು ಮಂಡ್ಯ ಜಿಲ್ಲೆಯಲ್ಲಿ ಗೆದ್ ಬಂದ್ರೆ ನಮ್ಮ ಮಂಡ್ಯ ಜಿಲ್ಲೆಗೆ ಫೇಮಸ್ ಆಗ್ತಾರೆ ಅವರು. ಇವಾಗ ನೀವು ಕರ್ನಾಟಕ ಜನತೆಗೆ ಏನ್ ಹೇಳ್ಬೇಕಂತ ಇದ್ದೀರಾ ಇದರಿಂದ? ಕರ್ನಾಟಕದ ಜನತೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟನಿಗೆ ವೋಟ್ ಮಾಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ಥ್ಯಾಂಕ್ ಯು. ಗಿಲ್ಲಿ ನಟ ಓದಿದಂತ ಒಂದು ಸ್ಕೂಲಿಗೆ ಬಂದಿದೀವಿ. ಇದೇ ನೋಡ್ರಿ ಗಿಲ್ಲಿ ನಟ ಅವರು ಓದಿದಂತ ಸ್ಕೂಲು. ಈಗ ನೋಡ್ತಾ ಇದ್ರಲ್ಲ, ಇದು ಹೈಸ್ಕೂಲ್ ನ ಗ್ರೂಪ್ ಫೋಟೋ. ಇದು ಇಲ್ಲಿ ಗಿಲ್ಲಿ ನಟ ಅವ್ರು ಇಲ್ಲಿದ್ದಾರೆ ನೋಡಿ. ಇದು ಹೈಸ್ಕೂಲ್ ಅಲ್ಲಿ ತೆಗ್ಸಿರುವಂತ ಒಂದು ಗ್ರೂಪ್ ಫೋಟೋ. ಗಿಲ್ಲಿ ನಟ ಅವರು ಓದಿದಂತ ಒಂದು ಸ್ಕೂಲಿಗೆ ಬಂದಿದ್ವಿ. ಇಲ್ಲಿ ಹೆಡ್ ಮಾಸ್ಟರ್ ರೂಮ್ ಇಲ್ಲಿಗೆ ಬಂದಿದೀವಿ. ಇವರು ಇಲ್ಲಿ ಹೆಡ್ ಮಾಸ್ಟರ್ ಇದಾರೆ, ಅವ್ರ ಹತ್ರ ಇನ್ಚಾರ್ಜ್ ಇದಾರೆ. ಹೆಡ್ ಮಾಸ್ಟರ್ ಎಲ್ಲೋ ಮೀಟಿಂಗ್ ಹೋಗಿದಾರಂತೆ, ಅವ್ರು ಇನ್ಚಾರ್ಜ್ ಇದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಹಾದೇವ MB ಅಂತ, ವಿಜ್ಞಾನ ಶಿಕ್ಷಣ ಕೆಲಸ ನಿರ್ವಹಿಸ್ತಿದ್ದೀನಿ. ಓಕೆ. ಗಿಲ್ಲಿ ನಟ ಇದೇ ಸ್ಕೂಲ್ ಅಲ್ಲ? ಇದೇ ಸ್ಕೂಲ್ ಓದಿರೋದು. 2011-12 8ನೇ ಕ್ಲಾಸ್ ಅಡ್ಮಿಷನ್ ಆಗಿ 13-14 10ನೇ ತರಗತಿ ಪಾಸ್ ಆಗಿ ಹೋದ. ಆಗ ಓದುವಂತ ಸಮಯದಲ್ಲಿ ತುಂಬಾ ಸೈಲೆಂಟ್ ಆಗಿದ್ದಂತ ಹುಡುಗ ಇವಾಗ ಸೈಲೆಂಟ್ ಬಾಯ್ ವೈಲೆಂಟ್ ಬಾಯ್ ಆಗ್ಬಿಟ್ಟಿದ್ದಾನೆ. ತುಂಬಾ ಖುಷಿ ಆಗ್ತಾ ಇದೆ ಅನ್ನುವಂಥದ್ದು. ವಿವಿಧ ಶೋಗಳಲ್ಲಿ ಒಳ್ಳೆ ತನ್ನಲ್ಲಿರುವಂತಹ ಕಲೆಯನ್ನ, ಪ್ರತಿಭೆಯನ್ನ ಉತ್ತಮವಾಗಿ ವ್ಯಕ್ತಪಡಿಸ್ತಾ ಇದ್ದಾನೆ. ಪ್ರಥಮವಾಗಿ ಹೇಳ್ಬೇಕು ಅಂತಂದ್ರೆ, ಅವನು ಬೆಂಗಳೂರಿಗೆ ಹೋದಾಗ ತುಂಬಾ ಕಷ್ಟಪಟ್ಟಿರುವಂತ ವ್ಯಕ್ತಿ. ಅವನು ಕಷ್ಟಕ್ಕೆ ತಕ್ಕಂತ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು. ಇವತ್ತು ಕೂಡ ಬಿಗ್ ಬಾಸ್ ತುಂಬಾ ಉತ್ತಮವಾಗಿ ಆಟ ಆಡ್ತಾ ಇದ್ದಾನೆ. ಸಮಯಕ್ಕೆ ತಕ್ಕಂತೆ ಪದಗಳ ಜೋಡಣೆಯನ್ನು ಸರಿಯಾಗಿ ಮಾಡ್ಕೊಂಡು, ಕಾಮಿಡಿ ತರ ಇರ್ಬೋದು, ಕಾಮಿಡಿ ಆದ್ರೂ ಕೂಡ ಅಲ್ಲಿ ಅರ್ಥಗರ್ಭಿತವಾಗಿರುವಂತಹ ವಾಕ್ಯವನ್ನು ಅವನು ಬಳಸ್ತಾ ಇದ್ದೇನೆ ಅನ್ನುವಂಥದ್ದು. ಗಿಲ್ಲಿ ನಟ ಅವರು ಓದಿದ್ದಾರೆ, ಅದರಿಂದ ನಿಮಗೆ ಯಾವ ತರ ಹೆಮ್ಮೆ ಅನ್ನಿಸ್ತಾ ಇದೆ? ಈಗ ಬಿಗ್ ಬಾಸ್ ಅಲ್ಲಿ ಅದನ್ನ ಮೂಲ ಹೆಸರು ಇಚ್ಚಲಿ ಇರೋದು ನಟರಾಜು ಅಂತ. ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಇರೋದೆಲ್ಲ ನಟರಾಜ ಹೋಗಿ ಗಿಲ್ಲಿ ನಟ ಅಂದ್ರೆ ವಿವಿಧ ನಟನೆ ನೋಡಿ ಅವನ್ನ ಗಿಲ್ಲಿ ನಟ ಕರೀತಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಹಳ್ಳಿಯಲ್ಲಿ ನಮ್ಮ ಶಾಲೆಯಲ್ಲಿ ಓದಿ ಒಂದು ವಿದ್ಯಾರ್ಥಿ ಇಡೀ ಕರ್ನಾಟಕದ ಎಲ್ಲಾ ಜನರ ಮನಸ್ಸನ್ನು ಅದು ಗೆಲ್ತಾ ಇದ್ದಾನೆ ಅನ್ನುವಂಥದ್ದು. ಮತ್ತೆ ಜನರ ಮನ ಗೆಲ್ತಾ ಇದ್ದಾನೆ, ಒಳ್ಳೆ ರೀತಿ ಆಟ ಆಡ್ತಾ ಇದ್ದಾನೆ. ಇನ್ನೂ ಕೂಡ ಅವನು ಉತ್ತಮ ನಾಯಕನಾಗಿ ಅವನ ಜೀವನದಲ್ಲಿ ಬೆಳೀಲಿ, ನಮ್ಮ ಶಾಲೆ ಉತ್ತಮವಾದಂತ ಹೆಸರು ಬರ್ತದೆ ಅವನಿಂದ ಅನ್ನುವಂಥದ್ದು ತುಂಬಾ ಖುಷಿ ಆಗ್ತಿದೆ ಸರ್. ಇದರಿಂದ ಕರ್ನಾಟಕ ಜನತೆಗೆ ಏನ್ ಹೇಳಕ್ ಬಯಸ್ತೀರಾ? ಎಲ್ಲರೂ ಕೂಡ ಏನು ಕಷ್ಟದಲ್ಲಿ ಹೋಗಿ ಒಂದು ವಿದ್ಯಾರ್ಥಿ ಆತ, ಬಡ ಒಬ್ಬ ಹುಡುಗ ಅವನು. ಅವ್ರ ಕರ್ನಾಟಕ ಎಲ್ಲಾ ಜನರು ಕೂಡ ಅತ್ಯುತ್ತಮ ಓಟನ್ನು ಹಾಕಿ ಅವನ್ನ ಗೆದ್ದು ಬರ್ಲಿ ಅಂತ ನಮ್ಮ ಎಲ್ಲಾ ಶಿಕ್ಷಕರ ಪರವಾಗಿ ಅವ್ರನ್ನ ಹಾರೈಸ್ತಿದ್ದೀನಿ. ಓಕೆ.
ಥ್ಯಾಂಕ್ ಯು ಸರ್. ಕ್ಲಾಸ್ ಟೀಚರ್ ಇದ್ದಾರೆ, ಅವ್ರ ಹತ್ರ ಗಿಲ್ಲಿ ನಟ ಹೇಗಿದ್ರು ಅಂತ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ಮಹಾದೇವ್ ಅಂತ, ಕ್ರಾಫ್ಟ್ ಟೀಚರು, ಗಿಲ್ಲಿ ನಟನ ಮಾಸ್ಟರ್ ನಾವು. ಓಕೆ ಸರ್, ಗಿಲ್ಲಿ ನಟ ಅವರು ಯಾವ ಬ್ಯಾಚ್ ಇಲ್ಲಿ ಓದಿದ್ದು? 13-14 SLC, 13-14 SLC ಪಾಸ್ ಮಾಡ್ಕೊಂಡು ಓದಿತ್ತು. ಅದಾದ್ಮೇಲೆ ITI ಮಾಡ್ಕೊಂಡು ಮತ್ತೆ ಈ ರೀತಿ ಇದೆಲ್ಲ ಇದ್ ಮಾಡ್ಕೊಂಡು ಮಾಡಿದ್ದಾನೆ ಅಷ್ಟೇ. ಈಗ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಈ ಊರಿಗೂ ಮತ್ತೆ ನಿಮ್ಮ ಒಂದು ಶಾಲೆಗೆ ತುಂಬಾ ಒಂದು ಗೌರವ ಬಂದಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲಿ ಬಂದಿರೋದು ಸೀಸನ್ 12ರಲ್ಲಿ ತುಂಬಾನೇ ಖುಷಿ. ಯಾಕೆ ಅಂತಂದ್ರೆ ಇಂಥ ದೊಡ್ಡ ಶೋಗಳಿಗೆ ಸೆಲೆಕ್ಷನ್ ಆಗೋದು ತುಂಬಾನೇ ಕಷ್ಟ ಅಲ್ವಾ, ತುಂಬಾನೇ ಕಷ್ಟ. ಅಂಥದ್ರಲ್ಲಿ ಅವನ ಪ್ರತಿಭೆನ ಹುಡುಕಿ ಅವನ್ನ ಇದ್ ಮಾಡಿ ಸೆಲೆಕ್ಷನ್ ಮಾಡಿದಾರಲ್ಲ, ಕಲರ್ಸ್ ಕನ್ನಡ ಅವ್ರಿಗೆ ಧನ್ಯವಾದಗಳು. ಯಾಕೆಂದ್ರೆ ನಮ್ಮ ಹುಡುಗ ಹಿಂಗ ಆಗಿದ್ದಾನೆ, ಇಲ್ಲಿ ಮಟ್ಟಿಗೆ ಬೆಳ್ಳವನೆ ಅಂತ ಬಂದಾನೆ ಅಂತ ನಮ್ಗೂ ಖುಷಿ, ನಮ್ಮ ಊರಿಗೂ ಖುಷಿ, ಅವ್ರೂರ್ಗೂ ಖುಷಿ, ನಮ್ಮ ಶಾಲೆಗೂ ಖುಷಿ, ನಮ್ಮ ಮಂಡ್ಯ ಡಿಸ್ಟಿಕ್ಗೂ ಖುಷಿ. ಕರ್ನಾಟಕದಲ್ಲಿ ಎಲ್ಲಾ ಜನತನು ಕೂಡ ಅವ್ನು ತುಂಬಾ ಇಷ್ಟಪಡ್ತಾ ಇದಾರೆ. ಯಾಕಂದ್ರೆ ಅವನ ಆಕ್ಟಿಂಗು ಚೆನ್ನಾಗಿದೆ. ಸ್ಪಾಂಟೇನಿಯಸ್ ಆಗಿ ಕ್ರಿಯೇಟ್ ಮಾಡೋದು ಕಂಟೆಂಟ್ ಎಲ್ಲರಿಗೂ ಬರಲ್ಲ, ಎಲ್ಲರಿಗೂ ಆ ಕ್ರಿಯೇಟಿವ್ ಅಂತ ಹೇಳ್ತಾರೆ. ಈಗ ಏನಂದ್ರೆ ಆಶು ಕವಿತೆ ಅಂತಾರಲ್ಲ, ಆ ಕ್ಷಣದಲ್ಲಿ ಆ ಜಾಗದಲ್ಲಿ ಆ ಕವಿತೆನ ಸೃಷ್ಟಿ ಮಾಡೋದು ಇರ್ತಾರೆ. ಕವಿತೆ ಆಗಿರ್ಬೋದು, ಡೈಲಾಗ್. ಈಗ ಅದು ಕವಿತೆ ಆ ರೀತಿ ಮಾಡ್ತಾರೆ, ಇದು ಡೈಲಾಗ್ ಇದಕ್ಕಿದ್ದಂಗೆ ಆ ಡೈಲಾಗ್ಗಳನ್ನ ಆ ಟೈಮಲ್ಲಿ ಬಳಸ್ತಾನಲ್ಲ, ಅದು ಇಂಪಾರ್ಟೆಂಟ್. ಆದ್ರಿಂದ ಟ್ಯಾಲೆಂಟ್ ಬರ್ಬೇಕು. ಈಗ ನಾವು ಅವನಿಂದ ನೋಡಿ ನಾವು ಕಲಿತೀವಿ, ಇನ್ನೊಬ್ಬರು ನೋಡಿ ಕಲಿತಾರೆ. ನಮ್ಮ ಟೀಚರ್ ಆಗಿರ್ಬೋದು, ಅವನ ಡೈಲಾಗ್ಗಳು ನೋಡಿದ್ರೆ, ಅದ್ ಮಾತಾಡೋದನ್ನ ನೋಡಿದ್ರೆ ಎಷ್ಟು ಚೆನ್ನಾಗ್ ಮಾಡ್ತಾನೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಆ ತಕ್ಷಣಕ್ಕೆ ನೋಡ್ತಾನೆ, ಇದೇನೋ ಮೊಬೈಲ್ ಅಂತ ಕಿತ್ತಿ ಒಂಥರ ಕ್ರಿಯೇಟ್ ಮಾಡಿರ್ತಾನೆ. ಇನ್ನೊಂದು ಪದಾರ್ಥ ಹೇಳ್ತಾನೆ, ಏನೋ ಮೆಟೀರಿಯಲ್ಸ್ ನೋಡ್ತಾನೆ, ಹಂಗೆ ಕ್ರಿಯೇಟ್ ಮಾಡ್ತಾನೆ. ಆ ರೀತಿ ಕ್ರಿಯೇಟ್ ಮಾಡುವಂತ ಟ್ಯಾಲೆಂಟ್ ಇರುವಂತ ಹುಡುಗ ನಮ್ಮ ಹುಡುಗ. ಅಂದ್ರೆ ನಮ್ಮ ಸ್ಟೂಡೆಂಟು ಇಷ್ಟೊಂದು ಮಟ್ಟಿಗೆ ಬೆಳೀತಾ ಅಂದ್ರೆ ತುಂಬಾನೇ ಖುಷಿ. ಆ ರೀತಿ ಖುಷಿಯಾಗಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಆಡ್ಲಿ, ಬಿಗ್ ಬಾಸ್ ಅಲ್ಲಿ ಆಡ್ಲಿ, ವಿನ್ನರ್ ಆಗ್ಬೇಕು, ಗೆಲ್ಬೇಕು ಅನ್ನೋ ನಮ್ಮ ಆಸೆ. ಇಡೀ ಕರ್ನಾಟಕ ಜನತೆ ಎಲ್ಲಾ ಕಂಟೆಸ್ಟೆಂಟ್ ವೋಟ್ ಮಾಡ್ತಾರೆ, ಅದ್ರಲ್ಲೂ ನಮ್ಮ ಹುಡುಗನ್ಗೆ ಹೆಚ್ಚಾಗಿ ವೋಟ್ ಮಾಡಿ ಗೆಲ್ಲಿಸ್ಲಿ, ಕರ್ನಾಟಕ ಜನತೆ ಗೆಲ್ಲಿಸ್ಲಿ ಅಂತ ಹೇಳೋದು ನಾನು ಇಷ್ಟ. ತುಂಬಾ ಕರ್ನಾಟಕದ ಎಷ್ಟೋ ಜನತೆ, ಯಂಗ್ಸ್ಟರ್ಸ್ ಆಗಿರ್ಬೋದು, ವಯಸ್ಸಾದವರು, ಹುಡುಗರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಯಾಕಂತಂದ್ರೆ ನಮ್ಮ ಒಂದು ವೈಬ್ಸೇ ಅಲ್ಲಿ ಮ್ಯಾಚ್ ಆಗ್ತಾ ಇರೋದ್ರಿಂದ ಗಿಲ್ಲಿ ನಟಗೆ ತುಂಬಾ ಕರ್ನಾಟಕದಿಂದ ಹೆವಿ ಸಪೋರ್ಟ್ ಬರ್ತಾ ಇದೆ. ಇನ್ಸ್ಟಾಗ್ರಾಮ್, ವಾಟ್ಸಪ್, ಟ್ವಿಟರ್ ಎಲ್ಲಾ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅದಕ್ಕೆ ಕರ್ನಾಟಕದ ಜನತೆಗೆ ನೀವ್ ಏನ್ ಹೇಳ್ಬೇಕಂದ್ರೆ, ಹಳ್ಳಿಯಿಂದ ಹೋಗಿದ್ದ ನಾನು, ಹಳ್ಳಿ ಪ್ರತಿಭೆ, ಗ್ರಾಮೀಣ ಪ್ರತಿಭೆ, ಅದರಿಂದ ಕರ್ನಾಟಕ ಜನತೆ ಎಲ್ಲಾರು ಕೂಡ, ಎಲ್ಲಾ ಜನಾಂಗದ ಲೋ ಲೆವೆಲ್ ಇಂದ ಹಿಡಿದು ಹೈ ಲೆವೆಲ್ ಜನ ಕೂಡ ಎಲ್ಲರೂ ಕೂಡ ಅವನ್ನ ಮೆಚ್ಚವ್ರೆ ಅಂತ ಕರ್ನಾಟಕ ಜನತೆ, ಇಡೀ ಕರ್ನಾಟಕ ಜನತೆಗೆ ನಾವು ಬೇಕಾದ್ರೆ ಧನ್ಯವಾದಗಳು, ಕೃತಜ್ಞತೆ. ಯಾಕೆಂದ್ರೆ ನಮ್ಮ ಹುಡುಗ ಅಂತ ಹೆಚ್ಚಾಗಿ ಅವರೇ ನಮ್ಮ ಹುಡುಗ ಅಂತ ಹೇಳ್ತೇವೆ. ಇಡೀ ಕರ್ನಾಟಕ ಜನತೆ ನಾವು ನಮ್ಮ ಹುಡುಗ ಅಂತೀವಿ. ಈ ಕರ್ನಾಟಕ ಜನತೆ ಏನಂತಾರೆ, ನಾವು ಗಿಲ್ಲಿ ನಮ್ಮ ಹುಡುಗ ಅಂತ ಹೇಳ್ತಾರೆ. ಅದು ನಮ್ಗೆ ತುಂಬಾ ಹೆಮ್ಮೆ, ಯಾಕಂತಂದ್ರೆ ಬಹಳ ಖುಷಿ. ಎಲ್ಕ ಬರಲ್ಲ ಅದು, ಯಾಕೆಂದ್ರೆ ಅಂತ ಪ್ರತಿಭೆ ಸಿಗೋದೇ ಅಪರೂಪ. ರೇರ್ ಟ್ಯಾಲೆಂಟ್ ಅದ್ ಹೇಳ್ಬೋದು, ಬೇಕಾದ್ರೆ ರೇರ್ ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು. ಈಗ ಎಲ್ಲರೂ ಕೂಡ ಆಡ್ತಾರೆ, ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಇಲ್ಲ ಅಂತಲ್ಲ. ಅಲ್ಲಿ ಆಡ್ತಾ ಇರೋ ಕಂಟೆಂಟ್ ಎಲ್ಲ ನಮ್ ಕರ್ನಾಟಕದವ್ರೆ, ಬೇರೆ ಯಾರು ಅಲ್ಲ. ಅವ್ರು ಎಲ್ರು ನಮ್ಮವರೇ, ಬೇರೆ ಯಾರು ಅಲ್ಲ. ಯಾಕಂದ್ರೆ ಒಂದು ಏನಪ್ಪಾ ಅಂದ್ರೆ ನಮ್ಮ ಹುಡುಗಾನ ಒಂದಿರುತ್ತೆ. ಆಮೇಲೆ ಜನ, ಇಡೀ ಕರ್ನಾಟಕ ಜನತೆ ಕೂಡ ನಮ್ಗಿಲ್ಲಿ ನಟ ಅಂತ ಹೇಳ್ತಾರಲ್ಲ, ಅದು ತುಂಬಾನೇ ಎಷ್ಟು ಇದೆ ಅಂತಂದ್ರೆ ನಮ್ಗೆ ಬಹಳ ಇದು. ಟ್ವಿಟರ್ ಅಲ್ಲೆಲ್ಲ ಟ್ರೆಂಡ್ ಮತ್ತೆ ಎಲ್ಲ ನೋಡಿ, ಯಾವ್ದು ಯೂಟ್ಯೂಬ್ ಅಲ್ಲಿ ಹೋಗ್ಲಿ, ಇದ್ರಲ್ಲಿ ಹೋಗ್ಲಿ, ಬಹಳ ಎಲ್ಲ ಚೆನ್ನಾಗ್ ಮಾಡ್ತಾ ಇದೆ. ಈಗ ತರಕಾರಿ ಮಾಡೋರಿಂದ ಹಿಡಿದು ಹೈ ಲೆವೆಲ್ಗೆಲ್ಲ ಹೋಗೋರಂತ ಎಲ್ಲರೂ ಕೂಡ ಗಿಲ್ಲಿ ನಟನ ಒಂದ್ ಪ್ರತಿಭೆನಂತೆ ಅದು ಆಟ ಆಡ್ತದಲ್ಲ, ಆಡೋದ್ರಲ್ಲಿ ಅದನ್ನ ತಗೊಂಡು ಹೋಯ್ತಿರೋದು. ಈಗ ನಾನು ಅವ್ರೇನೋ ಕೀಟ್ಲೆ ಮಾಡ್ತಾರೆ, ಅಷ್ಟೊತ್ತಿಗೆ ಏನ್ ಮಾಡ್ತಾರೆ, ಚೇಂಜ್ ಮಾಡ್ತಿರ್ತಾರೆ. ಬೇರೆ ಏನ್ ತಿಳ್ಕೊತಾರೆ ಅಂತಂದ್ರೆ ಅವ್ನೇನೋ ಮಾಡ್ತಾನೆ, ಗಿಮಿಕ್ಸ್ ಅಲ್ಲ ಅದು. ಆಕ್ಚುಲಿ ಅವನು ಯಾರು ಏನು ಅಂದ್ರೂ ಬೇಜಾರ ಮಾಡ್ಕೊಳ್ದಂಗೆ ಮತ್ತೆ ಹೋಗಿ ಮಾತಾಡ್ತಾನೆ. ಯಾಕೆಂತಂದ್ರೆ ಇರೋದೇ ಅಂತದ್ದು. ಆ ರೀತಿ ಅವನ ಬೆಳವಣಿಗೆ ಬೆಳೆಸ್ಕೊಂಡ್ ಬಂದಿರೋದೇ ಕ್ಯಾರೆಕ್ಟರ್ ಹಂಗೆ. ಯಾಕಂದ್ರೆ ಅವ್ರಿಗೆ ಮತ್ತೆ ಏನೋ ತಪ್ಪು ಮಾಡಿದ್ರು, ಮಾತಾಡಾದ್ಮೇಲೆ ಮತ್ತೆ ಅದು ಆ ಟೈಮ್ಗೆ ಅಷ್ಟೇ, ಅದು ಆ ಗೇಮ್ ಆಡುವಾಗ ಟೈಮ್ಗೆ ಅಷ್ಟೇ ಅದನ್ನ ಸೀಮಿತವಾಗಿರ್ತಾನೆ. ಅದಾದ್ಮೇಲೆ ಮತ್ತೆ ಹಣ ಏನ್ ಚೆನ್ನಾಗಿದ್ಯಾ, ಅಕ್ಕ ಚೆನ್ನಾಗಿದ್ಯಾ, ಹಣ ಅಂತಾನೆ, ಅದು ಇಂಪಾರ್ಟೆಂಟ್. ಈಗ ಯಾಕಂದ್ರೆ ಎಲ್ಲರಲ್ಲೂ ಬರಲ್ಲ, ರೆಸ್ಪೆಕ್ಟ್ ಎಲ್ಲರಿಗೂ ಕೊಟ್ಟು ತಗೋಬೇಕಂತಾರಲ್ಲ, ನಿಜ, ಎಲ್ಲರಲ್ಲೂ ಬರಲ್ಲ. ಆ ರೀತಿಯಾಗಿ ಬೆಳವಣಿಗೆ ಮಾಡ್ತಾ ಇದ್ದಾನೆ, ಎಲ್ಲರಿಗೂ ಚೆನ್ನಾಗಿ ಆಡಿಸ್ತಾ ಇದ್ದಾನೆ. ಅವನು ಆಡ್ತಾನೆ, ಬೇರೆಯವ್ರನ್ನು ಆಡಿಸ್ತಾ ಇದ್ದಾನೆ. ಅವ್ರ ಆಡೋರ್ನ ಯಾವ ರೀತಿ ಆಡ್ಬೇಕು ಅಂತಾನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬೇರೆಯವ್ರಿಗೆ ಏನಾಗತ್ತೆ ಅಂದ್ರೆ ಇವ್ನೇನ್ ಹಿಂಗ ಆಡ್ತಾನೆ, ಶಿಳ್ಳಿ ತರ ಆಡ್ತಾನೆ, ಏನೋ ಒಂದು ಗಿಮಿಕ್ ಮಾಡ್ತಾನೆ, ಏನಟ ಇದ್ ಮಾಡ್ತಾನೆ ಅಂತ ಅಂತಾರೆ. ಅದು ಅವ್ರಿಗೆ ಅನ್ಕೊಂಡಿರುವಂತದ್ದು. ನಮಗ್ ಗೊತ್ತಿರುವಂಗೆ ಅವ್ನ ಆಡ್ತಾರೆ, ಸರಿ. ಅದು ಗಿಲ್ಲಿ ನಟ ಬಿಟ್ಟು ಅದರ್ ಕಂಟೆಸ್ಟೆಂಟ್ ನಿಮ್ಗೆ ಯಾರು ಇಷ್ಟ? ಬೇರೆ ಗಿಲ್ಲಿ ನಟ ಇಲ್ಲ, ಅಲ್ಲೇ ಚೆನ್ನಾಗ್ ಆಡ್ತಾರೆ.
ರಕ್ಷಿತಾ ಚೆನ್ನಾಗ್ ಕಾವ್ಯ ಆಡ್ತಾ ಇದ್ದಾರೆ. ಈಗ ಅದು ಅಶ್ವಿನಿ ಅವರು ಕೂಡ ಈಗ ಒಂದ್ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಆಡ್ತಾ ಇದ್ದಾರೆ. ಅವರು ಸ್ಟಾರ್ಟಿಂಗ್ ಇಂದನೂ ಹಂಗೆ ಆಡ್ಕೊಂಬಂದು ಚೆನ್ನಾಗಿದೆ. ಯಾಕೆಂತಂದ್ರೆ ಟ್ಯಾಲೆಂಟ್ ಇದೆ, ಅಶ್ವಿನಿ ಅವ್ರಿಗೆ ಟ್ಯಾಲೆಂಟ್ ಇದೆ. ಬಟ್ ಯಾವ ರೀತಿ ತಕೋಬೇಕು ಅಂತ ಸ್ಟಾರ್ಟಿಂಗ್ ಗೊತ್ತಾಗಿರ್ಲಿಲ್ಲ ಅಷ್ಟೇ. ಬಟ್ ಇವಾಗ ಅರ್ಥ ಆಯ್ತಾ ಏನೋ, 50 days ಆದ್ಮೇಲೆ ಸುದೀಪ್ ಅವ್ರು ಹೇಳಿದ್ ಆದ್ಮೇಲೆ ಎಲ್ಲ ಅರ್ಥ ಆಯ್ತಾ ಏನೋ ಒಟ್ಟಲ್ಲಿ ಗೊತ್ತಾಯ್ತು. ಅವ್ರಂದ್ರೆ ಹೈ ಲೆವೆಲ್ ನವರು, ಅವ್ರು ಬಂದಿದ್ದು ಪ್ರಾಪರ್ಟಿ ಎಲ್ಲ ಜೋರಾಗಿದ್ದ ಹೈ ಲೆವೆಲ್ ಬಂದಾಗ ನಾನು ಹಂಗೆ ಇರ್ಬೇಕು ಅಂತಂದ್ರೆ, ಇದು ಆಟಕ್ಕೆ ಬಂದಾಗ ಎಲ್ಲ ಒಂದೇ. ಒಂದ್ ಹೋಟ್ಲಿಗೆ ಹೋದಾಗ, ಹೌದೌದು, ಒಂದ್ ಹೋಟ್ಲಿಗೆ ಅಂತ ಹೋದಾಗ ಏನಾಗತ್ತೆ ಅಂದ್ರೆ ಅಲ್ಲಿ ಶ್ರೀಮಂತ ಬಡವ ಬರಲ್ಲ, ಹೋಟ್ಲಿಗೆ ಹೋಗೋರೆಲ್ಲ ಒಂದೇ ಅಲ್ವಾ? ಆ ರೀತಿಯಲ್ಲಿ ಚೆನ್ನಾಗ್ ಆಡ್ತಾರೆ, ಎಲ್ರು ಆಡ್ಲಿ. ಜೊತೆಲಿ ಕಾವ್ಯ ಕೂಡ ಚೆನ್ನಾಗ್ ಆಡ್ತಾ ಇದಾರೆ, ಅವಳಿಗೂ ಒಳ್ಳೇದಾಗ್ಲಿ, ರಕ್ಷಿತನಿಗೂ ಒಳ್ಳೇದಾಗ್ಲಿ, ಧನುಷ್ ಅವ್ರು ಎಲ್ರು ಆಡ್ತಾರೆ, ಎಲ್ರು ಆಡ್ಲಿ. ಕೊನೆಗಟ್ಟಕ್ಕೆ ಎಲ್ಲರೂ ಇರ್ಲಿ ಅಲ್ವಾ? ಅದು ಗೆಲ್ಲೋದು ಅಂತ ನಮ್ಗೊಂದು ಆಸೆ ಅಲ್ವಾ? ಗಿಲ್ಲಿ ನಟ ಗೆಲ್ಲಿ, ಇಡೀ ಕರ್ನಾಟಕ ಜನತೆ ಗಿಲ್ಲಿ ನಟನ್ಗೆ ವೋಟ್ ಮಾಡಿ ಗೆಲ್ಲಿಸ್ಲಿ ಅಂತ ನನ್ನ ಆಶಾಭಾವನೆ. ನಮ್ಮ ಟೀಚರ್ಸ್ ಎಲ್ಲಾ ಟೀಚರ್ಸ್ ಕಡೆಯಿಂದ, ನನ್ನ ಗ್ರಾಮದ ಕಡೆಯಿಂದ, ನಮ್ಮ ಊರ್ ಕಡೆಯಿಂದ ಕೇಳ್ಕತ್ತೆ. ಥ್ಯಾಂಕ್ ಯು ಸರ್. ಸರ್ ನೀವು ಹೇಳ್ತೀನಿ ಅವ್ರಿಗೆ. ಗಿಲ್ಲಿ ನಟನ್ಗೋಸ್ಕರ ಅವರು ಟೀಚರ್ಸ್ ಒಂದು ಸಾಂಗ್ ನ ಬರ್ದಿದ್ದಾರೆ, ಅವ್ರು ಹೇಳ್ತಿದ್ದಾರೆ ನೋಡಿ. ಬಲಗಾಡೆ ಮಂಡ್ಯ, ಎಡಗಾಡೆ ಮಳವಳ್ಳಿ, ಬಲಗಾಡೆ ಮಂಡ್ಯ ಎಡಗಾಡೆ ಮಳವಳ್ಳಿ, ಮಧ್ಯ ಇರೋದೇ ಗಿಲ್ಲಿ ಊರು, ಬಾಗಿ ಬಾಗಿದವೋ, ಮಧ್ಯ ಇರೋದೇ ಗಿಲ್ಲಿ ಊರು, ಬಾಳೆ ಬಾಗಿದವೋ. ಹಳ್ಳಿಯಲ್ಲಿ ಓದಿರುವ, ದಿಲ್ಲಿಗೆ ಸೇರಿರುವ, ಹಳ್ಳಿಯಲ್ಲಿ ಓದಿರುವ, ಬೆಂಗಳೂರಿಗೆ ಸೇರಿರುವ ಗಿಲ್ಲಿ ನಟನು ಬೆಗ್ಗು ಬಾಸಲಿ ಗೆದ್ದು ಬಾರಲಿ. ಎಡಗಾಡೆ ಮಂಡ್ಯ, ಬಲಗಾಡೆ ಮಳವಳ್ಳಿ, ಎಡಗಾಡೆ ಮಂಡ್ಯ, ಬಲಗಾಡೆ ಮಳವಳ್ಳಿ, ಮಧ್ಯ ಇರೋದೇ ಗಿಲ್ಲಿ ಊರು, ಬಾಳೆ ಬಾಗಿದವೋ, ಮಧ್ಯ ಇರೋದೇ ಹಳ್ಳಿ ಊರು, ಬಾಳೆ ಬಾಗಿದವೋ. ಹಳ್ಳಿಯ ಜನರೆಲ್ಲ ಗಿಲ್ಲಿಗಾಗಿ ಅವರು, ಹಳ್ಳಿಯ ಜನರೆಲ್ಲ ಗಿಲ್ಲಿಗಾಗಿ ಅವರು, ಅರ್ಕೆಯ ಹೊತ್ತು ಕುಳಿತವರೇ ಬಾಳೆ ಬಾಗಿದವೋ, ಹರ್ಕೆಯ ಹೊತ್ತು ಕುಳಿತವ್ರೆ ಹಳ್ಳಿ ಜನ, ಹರ್ಕೆಯ ಹೊತ್ತು ಕುಳಿತವ್ರೆ ಹಳ್ಳಿ ಜನ. ಬಿಗ್ ಬಾಸ್ ಅಲ್ಲಿ ಅವರು ಗೆದ್ದು ಬರಲಿ, ಬಾಳೆ ಬಾಗಿದವೋ, ಬಿಗ್ ಬಾಸ್ ಅಲ್ಲಿ ಅವರು ಗೆದ್ದು ಬರಲಿ, ಬಾಳೆ ಬಾಗಿದವೋ. ಎಡಗಾಡೆ ಮಂಡ್ಯ, ಬಲಗಾಡೆ ಮಳವಳ್ಳಿ, ಮಧ್ಯ ಇರೋದೇ ಗಿಲ್ಲಿ ಊರು, ಬಾಳೆ ಬಾಗಿದವೋ, ಮಧ್ಯ ಇರೋದೇ ಗಿಲ್ಲಿ ಊರು, ಬಾಳೆ ಬಾಗಿದವೋ, ಬಾಳೆ ಬಾಗಿದವೋ. ಸಗರ ಆಡಿದ್ರ ಸರ್, ಒಳ್ಳೆ ಕಂಠ, ಒಳ್ಳೆ ಜೋಡಣೆ, ಚೆನ್ನಾಗಿ ಹೇಳ್ತೀರಾ. ಆಡೋದ್ರಲ್ಲಿ ತುಂಬಾ ಚೆನ್ನಾಗಿ ಆಗ್ತೀವಿ ಸರ್. ನಿಮ್ಗೆ ಗೊತ್ತಿರಂಗೆ ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲಿ ಇದಾರೆ ಅಲ್ವಾ? ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ನಿಮ್ಮೂರ ಒಬ್ರು ಬಿಗ್ ಬಾಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ನೀವು ಮತ್ತೆ ಗಿಲ್ಲಿ ನಟಗೆ ಏನ್ ಹೇಳ್ಬೇಕಂತ ಬಯಸ್ತಿದ್ದೀರಾ? ಮತ್ತೆ ಅವರಿಂದ ಏನು ಇನ್ಸ್ಪಿರೇಷನ್ ತಗೋಬೇಕಂತ ಇದ್ದೀರಾ ನೀವು? ಅವ್ರ ತರನೇ ನಿಮ್ಗೆ ನಿಮ್ ಜೀವನದಲ್ಲಿ ಸ್ಫೂರ್ತಿಯಾಗಿ ತಗೊಂಡು ಅವ್ರ ತರನೇ ಬೆಳಿಬೇಕಂತ ಏನಾದ್ರು ಆಸೆ ಇದೆಯಾ? ಓಕೆ.